ಬಂದಾತನಲ್ಲ ಬಸವಣ್ಣ, ಮಣ್ಣಿಗಾಗಿ ಬಂದಾತನಲ್ಲ ಬಸವಣ್ಣ, ಅಶನಕ್ಕಾಗಿ ಬಂದಾತನಲ್ಲ ಬಸವಣ್ಣ. ಮತ್ತೆ ಎದಕ್ಕೆ ಬಂದಾನಂತಂದ್ರ ಕೂಡಲ ಚನ್ನ ಸಂಗಯ್ಯನಲ್ಲಿ ಭಕ್ತಿ ಪಥವ ತೋರ ಬಂದನಯ್ಯ ನಮ್ಮ ಬಸವಣ್ಣ. ಬಸವಣ್ಣ ಜಗತ್ತಿಗೆ ಎದಕ್ಕೆ ಬಂದಾನಂತಂದ್ರ ಭಕ್ತಿ ಪಥವನ್ನು ತೋರಿಸಲಿಕ್ಕೆ ಬಂದಾನ. ನಮ್ಮಂಗ ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳು ಸಂಸಾರ ಇದ್ರ ಸಲುವಾಗಿ ಬಂದಿಲ್ಲ. ಮಹಾತ್ಮರು ತ್ಯಾಗಜೀವಿಗಳು. ಆ ರೀತಿಯೊಳಗ ಬಸವಣ್ಣವ್ರ ಬಗ್ಗೆ ಅಲ್ಲಮಾಪ್ರಭುಗಳು ಒಂದು ಮಾತು ಹೇಳ್ತಾರೆ. ಏನಂತಂದ್ರ ಮರ್ತ್ಯಲೋಕದ ಮಹಾಮನೆ ಹಾಳಾಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶರಣನ. ಈ ಜಗತ್ತು ಹಾಳಾಗಬಾರದು. ಇಲ್ಲಿರ್ತಕ್ಕಂಥ ಒಳ್ಳೆಯವರನ್ನೆಲ್ಲ ಒಂದು ಕಡೆ ಕೂಡಿಸಬೇಕು, ಶರಣ ಧರ್ಮವನ್ನು ಪ್ರತಿಷ್ಠಾಪಿಸಬೇಕಂತ ತಿಳ್ಕೊಂಡ ಶಿವ ಒಬ್ಬ ಶರಣನನ್ನ ಈ ಮೃತ್ಯುಲೋಕಕ್ಕೆ ಕಳಿಸಿದಾನೆ. ಬಸವಣ್ಣನವರು ಆ ಶಿವಲೋಕಕ್ಕ ಮತ್ತು ಮೃತ್ಯುಲೋಕಕ್ಕ ಸೋಪಾನ ಆದರಂತ, ಅಂದ್ರೆ ನೆಡಿ ಆದರಂತ. ಅಂದ್ರೆ ಎಲ್ಲರೂ ಬಡ ಕೈಲಾಸಕ್ಕೆ ಹೋಗಾಕ ಈಸಿ ಮಾರ್ಗವನ್ನು ಮಾಡಿಕೊಟ್ಟವರು. ಈ ಮತ್ತು ಶರಣ ಪರಂಪರೆ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ಮಂತ್ರ, ವಿಭೂತಿ, ರುದ್ರಾಕ್ಷಿ ಇವೆಲ್ಲವುಗಳ ಆಚರಣೆಯಲ್ಲಿ ನೀವು ಇದ್ರಿ ಅಂತಂದ್ರ, ನೀವು ಮ್ಯಾಲ ಮಣಿ ಇತ್ತಂದ್ರೆ ಬಡ ನಡಿ ಹತ್ತಿ ಮ್ಯಾಲಿನ ಮಜಲು ಮಣಿಗೆ ಹೆಂಗೆ ಹೋಗ್ಕಿರಿಲ್ಲ, ಹಂಗೆ ನೀವು ಬಡ ನಡಿ ಹತ್ತಿ ಕೈಲಾಸಕ್ಕೆ ಹೋಗ್ಕಿರಿ. ಇವೆಲ್ಲ ಇದ್ದು ಅಂದ್ರೆ ಏನು, ಗುರು, ಲಿಂಗ, ಜಂಗಮ ಇವೆಲ್ಲ ಇದ್ದು ಅಂದ್ರೆ ಆ ಆಚರಣೆಯೊಳಗೆ ನೀವು ಇದ್ರಿ ಅಂತಂದ್ರೆ ನಿಮಗೆ ಆ ಕೈಲಾಸ ಅಂದ್ರೇನು, ಮ್ಯಾಲಿನ ಮಣಿ ಇದ್ದಂಗಂತೂ ಬಸವಣ್ಣವ್ರು ಹೇಳ್ತಾರೆ. ಅವ್ರು ನುಚ್ಚುಣಿಕೆ ಆದ್ರಂತ. ಆ ರೀತಿಯೊಳಗೆ ಬಸವಣ್ಣನವರನ್ನು ನೋಡಿ ಎಲ್ಲೆಲ್ಲಿಂದ ಶರಣರು ಬಂದರು, 4 ರೀತಿ ನಿಮ್ಮನ್ನು ಚೆಕ್ ಮಾಡ್ತಾರಂತ. ಎದರಿಂದ ಅಂತಂದ್ರ ಶ್ರುತೇನ, ಶೀಲೇನ, ಗುಣೇನ, ಕರ್ಮಣಃ. ನಿಮ್ಮನ್ನು 4 ರೀತಿ ಚೆಕ್ ಮಾಡ್ತಾರೆ ಜನ. ಬಂಗಾರ ಹೆಂಗೆ ಒರಿಜಿನಲ್ ಹೌದೋ ಅಲ್ಲೋ ಅಣ್ಣಾಕ 4 ರೀತಿ ಚೆಕ್ ಮಾಡ್ತಾರಲ್ಲ, ಹಂಗೆ ಮನುಷ್ಯರನ್ನು ಚೆಕ್. ಬಸವಣ್ಣವ್ರಂತಾರ, ನಾನು ಒಬ್ಬ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ, ಬಲುಗಳ್ಳ ಅಂದ್ರೆ ಕೂಡಲ ಸಂಗಮನಾಥ ಬಂದಾನ, ಬೆಚ್ಚಿಕೊಡು ಅಂತಂದಾಗ ಅವ್ರಂದ್ರಂತ ಗಂಗಾಂಬಿಕಾ ಅವರು, ಅಲ್ರಿ ಗಂಡು ಇದ್ದಾಗನ ತಾಳಿ ಬಿಚ್ಚಿ ಕೊಡೋದೇನು, ತಾಳಿ ಬಿಚ್ಚಿ ಕೊಡೋದೇನಂತಂದಾಗ ಬಸವಣ್ಣವ್ರಂದ್ರಂತ, ಹುಚ್ಚಿ ನಾನಾ ಬದುಕೆಲ್ಲ ತಾಳಿ ತಗೊಂಡು ಏನು ಮಾಡ್ತಿ, ನಾವು ಆದ ನಂತರ ತಾಳಿಗೆ ಕಿಮ್ಮತ್ತಿರ್ತತಿ ಏನು, ನಾನಾ ಬದುಕೇನು ತಾಳಿ ಬಿಚ್ಚಿಕೊಡಂತ ಬೈದಾಗ ಪರಮಾತ್ಮ ಅದಾನಂತಂದಾಗ ಅವ ಕಳ್ಳು ಓಡ್ಯಾಡಿ ಅಳ್ಳಾಕತ್ತಂತ. ಯಪ್ಪ ಅವ್ರನ್ನ ಬೈಬೇಡ್ರಿ, ನಾನು ನೀ ತಿಳ್ಕೊಂಡಂಗೆ ಜಂಗಮ ಅಲ್ಲ, ನಾ ಕೂಡಲ ಸಂಗಮ ಅಲ್ಲ, ನಾ ಕರೆ ಅಂದ್ರೆ ಕಳ್ಳರಿ ಅಪ್ಪ, ನಾ ಕರೆ ಅಂದ್ರೆ ತುಡುಗನದನ್ರಿ ಅಪ್ಪ, ನಿಮ್ಮ ಮನೆಗೆ ಬಂಗಾರ ತುಡುಗ ಮಾಡಕನ ಬಂದನ್ರಿ ಅಂತ ಹಿಂಗೆ ಹೇಳುವಾಗ ಬಸವಣ್ಣವ್ರಂದ್ರಂತ, ನೀ ತುಡುಗಾಗಿದ್ರ, ನೀ ಕಳ್ಳಾಗಿದ್ರ ನಿನ್ನ ಕೊಳ್ಳಾಗ ಲಿಂಗ ಎಲ್ಲಿದು ಬರ್ತದ, ನೀನೊಬ್ಬ ಶರಣ, ನೀನೊಬ್ಬ ಜಂಗಮ ಅಂದಾಗ ನಿನ್ನ ಕೊಳ್ಳಾಗ ಲಿಂಗದ, ನಿನ್ನ ಕೊಳ್ಳಾಗ ಲಿಂಗ ಎಲ್ಲಿದು ಬರ್ತದಂತ ಕೇಳಿದಾಗ ಅವಂದಂತ, ಎಲ್ಲಿದು ಲಿಂಗೋ ಯಪ್ಪ, ನಿನ್ನ ಮನ್ಯಾಗ ಬರ್ಬೇಕಾದ್ರೆ ಲಿಂಗ ಇಲ್ಲದ ಅವ್ರು ಬರಾಕ ಬರಂಗಿಲ್ಲ ಅಂತ ಬೋರ್ಡ್ ಹಾಕಿರಿ, ಅದರ ಸಂಬಂಧ ನಾವೊಂದು ಬದನೆಕಾಯಿ ಮಿಡಿ ಕಟ್ಕೊಂಡು ಬಂದೀನಿ, ಬೇಕಾದ್ರೆ ನೋಡ್ರಿ ಅಂತ ತಿಳ್ಕೊಂಡು ಬಡ ಬಿಚ್ಚಿ ಬದನೆಕಾಯಿ ಹಿಂಗೆ ಕೈಯಾಗಿ ಇಟ್ಕೊಂಡು ನೋಡಂತ ಅವನಿಗೆ ತೋರ್ಸಾಕೆ ಹಿಂಗೆ ಕೈ ಮಾಡಿಬಿಡ್ದ, ಕೈಯಾನ ಬದನೆಕಾಯಿ ಹೋಗಿ ಕರೆ ಅಂದ್ರೆ ಲಿಂಗ ಆಗಿತ್ತಂತ. ಕೈಯಾನ ಬದನೆಕಾಯಿ ಹೋಗಿ ಕರೆ ಅಂದ್ರೆ ಇಷ್ಟ ಲಿಂಗನ ಆಗಿತ್ತಂತ, ಕೈ ನಡಗಾಕೈತು. ಇಲ್ರಿ ಅಪ್ಪ, ನಾ ಬರುವಾಗ ಕರೆ ಅಂದ್ರೆ ಬದನೆಕಾಯಿನ ಕಟ್ಕೊಂಡು ಬಂದನ್ರಿ, ಈಗ ಲಿಂಗ ಆಗ್ಯದ ಅಂತ ತಿಳ್ಕೊಂಡು ಬಸವಣ್ಣವ್ರ ಪಾದದ ಮೇಲೆ ಬಿದ್ದು ಉಳ್ಳ್ಯಾಡಿ ಅತ್ತು. ಆ ಕಳ್ಳನೇ ಒಬ್ಬ ನಿಜವಾದ ಶರಣಾದ ಅಂತ ಚರಿತ್ರೆಯಲ್ಲಿ ಬರ್ತದ ಪುಣ್ಯಾತ್ಮರ. ನಿಜವಾದ ಶರಣ ಪರಂಪರೆ ಬದುಕಿಗೆ ಭಾಳ ದೊಡ್ಡ ಸಂದೇಶವನ್ನು ಕೊಡ್ತದೆ. ಶರಣ ಪರಂಪರೆ ಬದುಕಲಿಕ್ಕೆ ಕಲಿಸ್ತದೆ. ಆ ರೀತಿಯೊಳಗೆ ಏನಪ್ಪ ಅಂತಂದ್ರೆ, ಇವ್ರು ಇಟ್ರು ಅವ್ರ ಅದಾರಲ್ರಿ ನಿಮ್ಮ ಮಾತಿನ ಮೇಲೆ, ಯಾರ ನಿಮ್ಮ ಮನೆಗೆ ಬಂದಾಗ ಒಂದು ಮಾತು ನೀವು ಮಾತಾಡಿದಿರಿ ಅಂದ್ರೆ ಗೊತ್ತಾಗ್ತದ ಅವ್ರಿಗೆ, ಇವ್ರು ಹಿಂಗ ಅದಾರಲ್ಪ ಅಂತ.
ಅದಕ್ಕೆ ಬಸವಣ್ಣವ್ರು ಅಂತಾರೆ ನೋಡ್ರಿ, ಏನಿ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳ್ಳಿ ಹೋಗುವುದೇ. ನೋಡ್ರಿ, ಬಂದವ್ರಿಗೆ ಚಂದ 4 ಮಾತು ಮಾತಾಡಿದಾರೆ ಅಂತಾರೆ. ಏನ್ರಿ ಆರಾಮದಿರೇನ್ರಿ? ಆರಾಮದಿರಿ? ನಾ ಕೇಳಾಕತ್ತಿಲ್ಲ ನಿಮ್ಮನ್ನ, ಹಿಂಗೆ ಮಂದಿ ಬಂದವ್ರು ನೀವು ಕೇಳಬೇಕು. ಆರಾಮದಿರೇನ್ರಿ? ಈಗ ಬಂದಿರೇನ್ರಿ? ಕುಂಡ್ರಿ, ನೀರು ಕುಡೀರಿ. ಇಷ್ಟು ಅಂದ್ರೆ ಏನಾಗ್ತದ ರೀ? ಕೆಲವೊಬ್ಬರಿಗೆ ಇಷ್ಟು ಅನ್ನಕ್ಕೆ ಬರಂಗಿಲ್ಲ. ಮತ್ತು ಮಾತು ಬಿರುಸು ಬರ್ತಿದ್ವು ಅಂದ್ರೆ ಅವ್ರು ಕೂಡ ಯಾರೂ ಮಾತಾಡಕ್ಕೆ ಹೋಗಂಗಿಲ್ಲ. ಒಬ್ಬೊಬ್ರು ಅಂತಿರ್ತಾರೆ ನೋಡ್ರಿ, ಅವ್ನು ತಡುಬೇಡೋ ಮಾರ, ಅದ್ರ ಬಾಯಿ ಸುದ್ದಿಲ್ಲ ಅಂತಾರಿಲ್ರಿ. ಅದನ್ನ ತಡುಬೇಡ, ಅದ್ರ ಬಾಯಿ ಸುದ್ದಿಲ್ಲ, ಏನು ಕೇನಾರು ಮಾತಾಡ್ತದ ಅದು. ನಿಮ್ಮನ್ನು ಅಳದ್ರ ಇದ್ರ ಮ್ಯಾಲ, ನೀವು ಎಟ್ರವ್ರದಿರಿ ಅನ್ನೋದು ಗುರ್ತು ಮಾಡಿದರೆ ಇದ್ರ ಮ್ಯಾಲ, ಅದನ್ನು ತಡುಬೇಡ ಅಂದ್ರೆ ಮತ್ತೆ ಮುಗದ ಹೋತ್ಲ ನಿಮ್ದು ಏನು ಅನ್ನೋದು ಗೊತ್ತಾಯಿತು. ಶ್ರುತೇನ, ನಿಮ್ಮ ಮಾತಿನ ಮೇಲೆ ಗೊತ್ತು ಮಾಡ್ತಾರೆ. ಶೀಲೇನ, ನಿಮ್ಮ ಆಚಾರದ ಮೇಲೆ, ನಿಮ್ಮ ನಡತೆಯ ಮೇಲೆ ಗೊತ್ತು ಮಾಡ್ತಾರೆ ಜನ. ಏನೂ ಅನ್ನಂಗಿಲ್ಲ ಜನ, ಸುಮ್ಮನೆ ನೋಡ್ತಿರ್ತಾರೆ ಕುಂತು. ಜನ ಭಾಳ ಶಾನ್ಯಾರು ಇರ್ತಾರ್ರಿ. ನಾವು ತಿಳ್ಕೊಂಡು ಇವು ಕಣ್ಣು ಮುಚ್ಚಿ ಹಾಲು ಕುಡಿದ್ಬಿಟ್ಟು ಕೂಡಲೇ ಜಗತ್ತ ನೋಡಿಲ್ಲ ಅಂತ ನಾವು ತಿಳ್ಕೊತೀವಿ. ಆದರೆ ಜನ ಸುಮ್ಮ ಕೂತಿರಂಗಿಲ್ಲ, ಎಲ್ಲನೂ ನೋಡ್ತಿರ್ತಾರ. ಪ್ರಸಂಗ ಬಂತು ಅಂದ್ರೆ ಆಗೇನು ಅನ್ನೋದು ಉತ್ತರ ಕೊಡ್ತಾರೆ ಜನ. ಪ್ರಸಂಗ ಬಂತು ಅಂತಂದ್ರೆ ಏನನ್ನೋದು ಉತ್ತರ ಕೊಡ್ತಾರೆ ಜನ, ಏನೂ ಅನ್ನಂಗಿಲ್ಲ. ಶೀಲೇನ, ನಿಂದ ಎಲ್ಲಾನು ನೋಡ್ತಿರ್ತಾರ. ನೀ ಹೆಂಗೆ ನಡೀತಿ, ನೀ ಎಲ್ಲಿ ಹೊಕ್ಕಿ, ನೀ ಎಲ್ಲಿ ಬರ್ತಿ, ನೀ ಏನು ಊಟ ಮಾಡ್ತಿ, ಯಾರು ಕೂಡ ಮಾತಾಡ್ತಿ, ಹೆಂಗೆ ಮನ್ಯಾಗಿರ್ತಿ, ಎಲ್ಲಾನು ನೋಡ್ತಾರ. ಮನೆಯವರು ನೋಡ್ತಾರೋ, ಹೊರಗಿನವರು ನೋಡ್ತಿರ್ತಾರ. ನೋಡ್ಕೋಂತ ಸಮಯ ಸಂದರ್ಭ ಬರುತ್ತಕ ಸುಮ್ ಕೂತಿರ್ತಾರ. ಬಂತು ಅಂದ್ರ ಅದೇನೋ ಅಂತಾರಲ್ಲ, ದೆವ್ವಳಿ ಬಂದಾಗ ದೇವ್ರನ್ನೂ ಕೇಳಂಗಿಲ್ಲ ಅಂತ. ದೆವ್ವಳಿ ಬಂತು ಅಂದ್ರೆ ದೇವರು ಸೈಡಾಗಿ ನಿಂದಿರ್ತಾವಂತಾಗ. ಹಂಗೆ ಬರ್ತದ ಯಾರ್ದು? ಸಮಾಜದ ಹೊಳಿ, ಜನರ ಹೊಳಿ. ಒಮ್ಮೆ ಹಂಗೆ ಬತ್ತು ಅಂದ್ರೆ ಯಾರಿಗೂ ಅದನ್ನು ತಡೆಯಕ್ಕಾಗಂಗಿಲ್ಲ, ಯಾರಿಗೂ ತಡೆಯಕ್ಕಾಗಂಗಿಲ್ಲ. ಶ್ರುತೇನ ಶೀಲೇನ ಗುಣೇನ, ನಿನ್ನ ಗುಣದ ಮ್ಯಾಗ ನಿನ್ನ ಅಳಿತಾರ ಜನ. ನೀ ಇಂಥವನೇ ಅದಿ, ನೀ ಇಷ್ಟರವರೇ ಅದೀರಿ ಅನ್ನೋದು ನಿನ್ನ ಗುಣದ ಮೇಲೆ ಅಳಿತಾರೆ ಜನ. ಆನಂತರ ಕರ್ಮಣ, ನೀ ಮಾಡು ಕೆಲಸದ ಮ್ಯಾಗ ನೀ ಹೆಂಗದಿ ಅನ್ನೋದು ಜಗತ್ತಿಗೆ ಗೊತ್ತಾಗ್ತದ. ಒಬ್ಬರದು ಕಸ್ಕೊಂಡು ತಿಂತಿದ್ದಿ ಅದನ್ನು ನೋಡ್ತಾರೆ ಜನ. ಬಹಳ ಮಂದಿ ಕಸ್ಕೊಂಡು ತಿನ್ನವ್ರು ಅದಾರ, ಬಹಳ ಮಂದಿ ಕಸ್ಕೊಂಡು ತಿನ್ನವ್ರೇ ಅದಾರ ಜಗತ್ತಿನೊಳಗ. ಕೆಲವೊಬ್ರು ಇಸ್ಕೊಂಡು ತಿನ್ನವರು ಅದಾರ, ಕೆಲವೊಬ್ರು ಕೊಟ್ಟು ತಿನ್ನವರು ಅದಾರ. ಹೌದು, ಈ 3 ಮಂದಿನ ಅಳ್ಯಾಕೆ ಬರ್ತದಲ್ಲ ನಮಗೆ. ಇನ್ನೊಬ್ಬರಿಗೆ ತನ್ನೆತ್ತಕ್ಕೆ ಒಂದೋ ತುತ್ತಿದ್ರು ಅದರಾಗ ನೀಟ ತಿನ್ನಪ್ಪ ನಾಟ ತಿಂತನಂತ ಹರಿದು ಹಚ್ಕೊಂಡು ತಿಂತಿದ್ದ ಅಂದ್ರೆ ಅವನ ಜನ ಸ್ಮರಿಸ್ತಾರೆ, ಅವನ ಜನ ನೆನಪಿಡ್ತಾರೆ, ಅವನ ಜನ ಗೌರವಿಸ್ತಾರೆ. ಇನ್ನು ಇಸ್ಕೊಂಡು ತಿಂತಿದ್ದ ಅಂದ್ರೆ ಜನ ಒಂದೊಂದು ಸಂದರ್ಭದೊಳಗೆ ಅದಕ್ಕೂ ಸರಿ ಅಂತಾರೆ. ಮತ್ತಿನ್ನು ಕಸ್ಕೊಂಡು ತಿಂತಿದ್ದ, ತುಡುಗು ಮಾಡಿ ತಿಂತಿದ್ದ, ಮೋಸ ಮಾಡಿ ತಿಂತಿದ್ದ, ವಂಚನೆಯಿಂದ ತಿಂತಿದ್ದ ಅಂತಂದ್ರೆ ಜನ ಅದಕ್ಕೂ ಉತ್ತರ ಕೊಡ್ತಾರೆ, ಜನ ಅದಕ್ಕೂ ಉತ್ತರ ಕೊಡ್ತಾರೆ. ಆದ್ದರಿಂದ ನಾವು ಬಹಳ ಹುಷಾರ್ಲೇ ಬದುಕಬೇಕು. 12ನೇ ಶತಮಾನದ ಶರಣರು ಹೆಂಗೆ ಬದುಕಿದ್ದರ್ರಿ? ಅವ್ರ ಮನೆಯೊಳಗ ಒಂದ ತುತ್ತ ಹಣ್ಣಿದ್ರೂ ಕೂಡ ದಾಸೋಹವನ್ನು ಮಾಡಿ ಅವ್ರೇನು ಮಾಡ್ತಿದ್ರಂದ್ರೆ ತಾವು ಪ್ರಸಾದ ಮಾಡ್ತಿದ್ರು. ಬಸವಣ್ಣ ಜಗತ್ತಿಗೆ ಎಂತಹ ಸಂದೇಶವನ್ನು ಕೊಟ್ಟ ತಾಯಂದಿರ, ಎಂತಹ ಸಂದೇಶ ಕೊಟ್ಟ. ಅವರ ಚಾರಿತ್ರ್ಯ ಎಂತಹದ್ದು. ನಿಮಗೊಂದು ಪ್ರಸಂಗ ಹೇಳ್ತೀನಿ. ರಾಮಾಯಣದೊಳಗ ಯುದ್ಧ ನಡೆದಿತ್ತಲ್ಲ, ರಾಮನಿಗೆ ರಾವಣನಿಗೆ ಏನು ಯುದ್ಧ ನಡೆದಿತ್ತಲ್ಲ, ಯುದ್ಧ ನಡೆದ ಸಂದರ್ಭದೊಳಗ ಲಕ್ಷ್ಮಣ ರಾವಣನ ಮಗ ಇಂದ್ರಜಿತ್ತು ಅಂತ ಹೇಳಿ, ರಾವಣನ ಮಗ ಇಂದ್ರಜಿತ್ತು. ಲಕ್ಷ್ಮಣ ಅವನಿಗೆ ಬಾಣ ಹೊಡೆದ ಕೆಳಗೆ ಕೆಡಿಬಿಟ್ಟ. ಅವನ ಶರೀರವನ್ನು ಪೀಸ್ ಮಾಡಿಬಿಟ್ಟ, ತುಕುಡಿ ಮಾಡಿದ.
ರಾಮನ ತಮ್ಮ ಲಕ್ಷ್ಮಣ ರಾವಣನ ಮಗ ಇಂದ್ರಜಿತುನ ಬಾಣ ಹೊಡೆದು ಎಲ್ಲ ಶರೀರಗಳನ್ನು ತುಕುಡಿ ಮಾಡಿಬಿಟ್ಟ. ಆ ಇಂದ್ರಜಿತುವಿನ ಹೆಂಡತಿ ಬಂದು ಆ ಶರೀರದ ಮುಂದೆ ಕೂತು ಬಡ್ಕೊಂಡು ಅಳ್ಳಾಕತ್ತಿದ್ಲು. ರಾವಣಗೆ ಕೈ ಮಾಡಿ, ನಿನಗ ನಾ ಹೇಳಿದ್ನಿ ನನ್ನ ಗಂಡನ ಬಲಿ ಕೊಡಬೇಡ, ನಿನ್ನ ಈ ದುರ್ವಿಚಾರಕ್ಕೆ, ನಿನ್ನ ಈ ದುರ್ಬುದ್ಧಿಗೆ ನನ್ನ ಗಂಡನ ಬಲಿ ಕೊಟ್ನಿ ಅಂತ ತಿಳ್ಕೊಂಡ ಆಕಿ ಗಂಡನ ಶರೀರವನ್ನು ಮುಂದಿಟ್ಟುಕೊಂಡು ಅಳ್ಳಾಕತ್ತಿದ್ಲು. ರಾವಣ ಒಂದು ಮಾತು ಹೇಳಿದ, ನನ್ನೇನು ಬೈಬೇಡ, ನೀ ಅಳ್ಳಾಕೂ ಹೋಗಬೇಡ, ನಿನ್ನ ಗಂಡನ ಅಂದ್ರೆ ನನ್ನ ಮಗನ ಹುಟ್ಟಿಸ್ತನ್ನ ಇಲ್ಲ ಅಂತ ಅರ್ಥಲ್ಲ, ಎಲ್ಲ ಆ ಶರೀರದ ತುಕುಡಿಗಳನ್ನು ತಂದು ಜೋಡಿಸಿ ಮುಂಡಿಗೆ ಕೈ ಹಚ್ಚಿದ, ಇಲ್ಲಿ ಕಾಲು ಹಚ್ಚಿದ, ಎಲ್ಲ ಹಚ್ಚಿ ಇನ್ನೇನು ಬದುಕಿಸ್ಬೇಕನ್ಗುಡ್ದ ಇನ್ನೊಂದು ಕೈಯ ರಾಮನ ರಥದ ಮುಂದೆ ಬಿದ್ದಿತ್ರಿ. ಅದು ಬಾಣ ಹೊಡೆದಾಗ, ಬಿರುಸಿಲೆ ಬಾಣ ಹೊಡೆದಾಗ ಆ ಕೈಗೆ ಬಾಣ ಕೂತ್ ಆ ಕೈ ತಗೊಂಡು ಹೋಗಿ ಎಲ್ಲಿ ಒಗದಿತ್ತಂದ್ರೆ ರಾಮನ ಗಾಲಿ ಮುಂದೆ ಒಗದಿತ್ತು. ಅದು ರಾಮನ ಗಾಲಿ ಮುಂದೆ ಬಿದ್ದಿತ್ತು. ರಾವಣ ತನ್ನ ಸೊಸಿಗೆ ಹೇಳಿದ, ನೀವೊಂದು ಕೆಲಸ ಮಾಡಬೇಕು, ನಿನ್ನ ಗಂಡನ ಬದುಕಿಸ್ತಾನೆ ನಾನು. ಆಕೆ ಅಂದ್ಲು, ನೀ ಏನು ಹೇಳ್ತಿ ಹೇಳು, ನೀ ಹೇಳಿದ ಕೇಳ್ತೀನ, ಆದ್ರೆ ನನ್ನ ಗಂಡನ ಬದುಕಿಸಿಕೊಟ್ರೆ ಸಾಕಂತ ಕೈ ಮುಗಿತನಂತ. ಪಾಪ ಕೈ ಮುಗಿದು ಅಳ್ಳಾಕತ್ತಿದ್ಲು. ಏನು ಹೇಳ್ತಿ ಹೇಳಿ, ನಾ ಮಾಡ್ತಾನಂದಾಗ, ಏನಿಲ್ಲ, ಅಲ್ಲಿ ರಾಮನ ರಥ ಅದಲ್ಲ, ಆ ರಥದ ಬಾಜು ನಿನ್ನ ಗಂಡನ ಕೈ ಬಿದ್ದದು, ಅದನ್ನು ತಗೊಂಡು ಬಾ, ಹೋಗಿ ಅದನ್ನು ತಗೊಂಡು ಬಾ, ಅದೊಂದು ಕೈ ಹಚ್ಚಿದೀವ ಅಂತಂದ್ರೆ ನಿನ್ನ ಗಂಡ ಬದುಕ್ತಾನ, ತಗೊಂಡು ಬಾ ಅಂತಂದಾಗ ಆಕಿ ಎದ್ದು ನಿತ್ತು ಕೈ ಮಾಡಿ ಅಂದ್ಲತ್ತ ರಾವಣಗ, ಬುದ್ಧಿ ಅದ ನಿನಗ, ಎಲ್ಲಿ ಹೋಗಂತೀಯ ನನಗ? ರಾಮನ ರಥದ ಹತ್ಯಕ್ಕ ಈ ಯುದ್ಧ ಎದಕ್ಕೆ ನಡೆದದ? ರಾಮನ ಹೆಂಡತಿನ ತಂದಿಟ್ಟದೀನಿ, ರಾಮನ ಹೆಂಡತಿ ಸೀತಾನ ತಂದಿಟ್ಟದಕ್ಕನ ಈ ಯುದ್ಧ ನಡೆದದ. ಮತ್ತಿನ್ನ ನಾನಾಗೆ ನಿನ್ನ ಮಗನ ಹೆಂಡತಿ ನಾನು, ನಿನ್ನ ಸೊಸಿ ನಾನಾಗೆ ಅವನ ರಥದ ಹತ್ಯಕ್ಕೆ ಹೋದ್ರೆ ನನ್ನ ಬಿಡ್ತಾನೇನವ? ರಾಮ ನನ್ನ ಬಿಡ್ತಾನ? ಅವನ ಹೆಂಡತಿನ ತಂದಿ ನೀನು, ಸೀತಾನ್ ತಂದಿ ನೀನು, ರಾಮನನ್ನು ಬಿಡ್ತಾನೇನು ಅಂತಂದಾಗ ಲಕ್ಷ್ಯ ಕೊಟ್ಟು ಕೇಳ್ರಿ, ರಾವಣನ ಬಾಯಿಲೆ ಒಂದು ಮಾತು ಬಂತು. ರಾವಣನ ಬಾಯಿಲೆ ಒಂದು ಮಾತು ಏನು ಬಂತು ಅಂತಂದ್ರೆ, ಆ ಇಂದ್ರಜಿತುವಿನ ಹೆಂಡತಿಗೆ ಹೇಳ್ತಾನ, ಮೂರ್ಖಳೇ, ಅಂತಹ ಮಾತು ಮಾತಾಡಬೇಡ, ರಾಮ ಅಂತ ಮನುಷ್ಯ ಅಲ್ಲ ಅಂತ ಸ್ವತಃ ರಾವಣನೇ ಹೇಳಿದ. ನೋಡ್ರಿ ಅಂತಮ್ಮ, ರಾಮನ ವೈರಿವ ರಾಮನ ವೈರಿ ಅದಾನಂತಂದ್ರು ಎಂಥ ಮಾತು ಹೇಳ್ತಾನೆ ನೋಡ್ರಿ. ಇನ್ನ ಆ ಮಾತು ನನಗಣ್ಣು, ಪರಂತು ರಾಮಗಣ್ಣಕ್ಕೆ ಹೋಗಬೇಡ. ಅವನ ಚರಿತ್ರೆ ಎಂಥದ್ದು ಅಂತಂದ್ರೆ ಬಹಳ ದೊಡ್ಡ ಚರಿತ್ರೆ ಶ್ರೀರಾಮಪ್ರಭು ಶ್ರೀರಾಮಚಂದ್ರಂದು. ಇನ್ನೇನಾರ ಅನ್ಬಹುದು ಅವಾಗ, ಆದ್ರೆ ಈ ವಿಷಯದೊಳಗ ಅವನಿಗೆ ಅಣ್ಲಾಕ ದಾರಿಲ್ಲ ಅಂತ ಒಂದು ಮಾತಂದಂತ. ಇದು ಚರಿತ್ರೆ ನಿರ್ಮಾಣ ಆಗತಕ್ಕಂಥ ಮಾತು ಪುಣ್ಯಾತ್ಮರೇ. ಆ ರೀತಿ ಬದುಕಿದವರು ಶರಣರು ಅಂದಾಗ ಅವರು ಇತಿಹಾಸದ ಪುಟಗಳನ್ನು ಸೇರಿದರು. ಬಸವಣ್ಣವರು ಈ ನಾಡಿನಲ್ಲಿ ಎಂತಹ ಕ್ರಾಂತಿಯನ್ನು ಮಾಡಿದರು ಶರಣರು ಅಂತಂದ್ರೆ, ನಾ ಹೇಳಿನಲ್ಲ, 24 ತಾಸು ಭಗವಂತನ ನಾಮಸ್ಮರಣೆ, ಅದರ ಜೊತೆಗೆ ದಾಸೋಹ, ಅದರ ಜೊತೆಗೆ ಕಾಯಕ. 1,00,000 ಮೇಲೆ 96,000 ಜಂಗಮರಿಗೆ ಪ್ರತಿನಿತ್ಯ ದಾಸೋಹದ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಅಂತಂದರೆ ಬಸವಣ್ಣನವರು. ಆ ಬಸವಣ್ಣನವರನ್ನು ನೋಡಿ ಅಲ್ಲಮಾಪ್ರಭುಗಳು ಹೇಳ್ತಾರೆ, ಬಸವಣ್ಣವರು ಎದಕ್ಕೆ ಬಂದಾರಂದ್ರಿ? ನಮ್ಮಂಗ ಸಂಸಾರ ಮಾಡಲಿಕ್ಕೆ ಅಲ್ಲ ತಾಯಂದಿರ. ಅದಕ್ಕೆ ಒಬ್ಬರು ವಚನ ಬರೀತಾರೆ, ಏನಂತಂದ್ರ, ಹೆಣ್ಣಿಗಾಗಿ ಬಂದಾತನಲ್ಲ ಬಸವಣ್ಣ, ಹೊಣ್ಣಿಗಾಗಿ ಬಂದ. ಬಸವಣ್ಣನವರನ್ನ ನೋಡಿ ಅವರ ಆಚಾರ ವಿಚಾರಗಳನ್ನು ಅವೆಲ್ಲವುಗಳನ್ನ ನೋಡಿ ಅನೇಕ ದೇಶಗಳಿಂದ, ದೇಶದ ಮೂಲೆಗಳಿಂದ ಶರಣರು ಬರ್ತಿದ್ರು. ಬಸವಣ್ಣವ್ರಿಗೆ ಒಂದು ಸಂಕಲ್ಪ ಇತ್ತು, 1,00,000 ಮೇಲೆ 96,000 ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕಂತೇಳಿ. ಬಹುತೇಕೇನ ಅವರಿಗೆ 6,000 ಜಂಗಮರು ಕೊಳೆಂಬಿದ್ದಿದ್ರೋ ಅಥವಾ ಇನ್ನೊಂದಿಷ್ಟು ಜಂಗಮರು ಬೇಕಾಗಿದ್ದರೋ ಗೊತ್ತಿಲ್ಲ.
ಜಂಗಮರನ್ನು ಕರ್ಕೊಂಡು ಬರಾಕ ಬಸವಣ್ಣವರು ಎಲ್ಲಿಗೆ ಹೋದ್ರಂತಂದ್ರೆ ಮೋಳಿಗೆಯ ಮಾರಯ್ಯನ ಹತ್ತಿಕ್ಕೆ ಹೋದ್ರಂತ. ಕಾಶ್ಮೀರ ದೇಶದ ಅರಸು ಮಹಾದೇವ ಭೂಪಾಲ, ಗಂಗಾದೇವಿ ಅಂತ ಆ ದೇಶದ ರಾಜ. ಆ ಕಾಶ್ಮೀರ ಅಂತಂದ್ರೆ ಆವತ್ತಿನ ಭಾಗದೊಳಗೆ, ಆವತ್ತಿನ ಕಾಲದೊಳಗೆ ಆ ಕಾಶ್ಮೀರ ಅಂತಂದ್ರೆ ಬಹುತೇಕ ಭಾಳ ದೊಡ್ಡ ಶ್ರೇಷ್ಠವಾದ ಸ್ಥಾನ ಅದು. ಕಾಶ್ಮೀರ ಅಂತಂದ್ರೆ ಈಗೂ ಭಾಳ ಚಲೋ ಅದ ನೋಡಕ್ಕಲ್ಲಿ. ಅಲ್ಲಿರ್ತಕ್ಕಂಥ ರಾಜನ ಹತ್ತಿರ ಅವನೂ ಜಂಗಮ ಪ್ರೇಮಿ ಮಹಾದೇವ ಭೂಪಾಲ. ಅವ್ರ ಮನೆಯೊಳಗೆ ಎಷ್ಟೋ ಜಂಗಮರಿದ್ರು, 6,000 ಜಂಗಮರಿದ್ರಂತ ಅವ್ರ ಮನೆಯೊಳಗೆ. ಇಲ್ಲಿ ಬಸವಣ್ಣನವರು ಲಕ್ಷಗಂಟ್ಲೆ ಇವರು ಜಂಗಮರನ್ನ ಪ್ರಸಾದ ಮಾಡಿಸ್ತಿದ್ರು. ಆದರೆ ಮಹಾದೇವ ಭೂಪಾಲ ಕಾಶ್ಮೀರ ದೇಶದ ಅರಸು, ಅವನ ರಾಜ್ಯದೊಳಗೆ ಪ್ರತಿನಿತ್ಯ 6,000 ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ದಂತ. ಈ ಬಸವಣ್ಣ ನಮ್ಮ 12ನೇ ಶತಮಾನದ ಅಣ್ಣನವರು ಬಸವಣ್ಣನವರು ಈ ಸುದ್ದಿ ಗೊತ್ತಾದ ಕೂಡಲೇ ಆ ಜಂಗಮರನ್ನ ಕರ್ಕೊಂಡು ಬರ್ಬೇಕಂತ ಹೇಳಿ ಹೋದ್ರಂತ. ಯಾರು? ಬಸವಣ್ಣವರು. ಎಲ್ಲಿಗೆ? ಕಾಶ್ಮೀರಕ್ಕೆ ಹೋದ್ರಂತ. ಕಾಶ್ಮೀರಕ್ಕೆ ಹೋಗಿ ಅಲ್ಲಿಂದ ಆ 6,000 ಜಂಗಮರನ್ನ ರಾತ್ರಿ ಕರ್ಕೊಂಡು ಬಂದರಂತ. ಅದಕ್ಕೆ ಬಸವಣ್ಣವ್ರಿಗೆ ಕಳ್ಳರು ಅಂತ ಕರೀತಾರೆ. ಅದನ್ನು ತಾವೇ ಹೇಳ್ಕೊಂಡಾರ ಬಸವಣ್ಣವರು. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಅಂತ ತಿಳ್ಕೊಂಡು ಬಸವಣ್ಣವರೇ ಒಂದು ವಚನದಲ್ಲಿ ಹೇಳಿದ್ದಾರೆ. ಆ 6,000 ಜಂಗಮರನ್ನು ಕರ್ಕೊಂಡು ಬಂದು ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರಸಾದ ಮಾಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು ಬಸವಣ್ಣವರು. ಅಲ್ಲಿಂತರ ಒಬ್ಬ ಕಳ್ಳನ್ನು ಕಳಿಸಿದ್ರಂತ, ಅವರು ಒಬ್ಬನ ಪರೀಕ್ಷಕನ್ನು ಕಳಿಸಿದ್ರಂತ. ಮೇಲೆ ಬಸವಣ್ಣವ್ರ ಮನೆಗೆ ಒಂದಿಟ್ಟಿಟ್ಟು ಕಳ್ಳರು ಬರುತ್ತಿದ್ರಂತ್ರಿ. ಬಸವಣ್ಣವ್ರ ಮನೆಗೆ ಕಳ್ಳರು ಬರುತ್ತಿದ್ರಂತ. ಒಂದು ಸಾರಿ ಬಂಗಾರ ತೊಡಗು ಮಾಡಕ್ಕೆ ಬಂದಿದ್ದಂತ ಬಸವಣ್ಣವ್ರ ಮನೆಗೆ. ಯಾರ್ರೀ? ಒಬ್ಬ ಕಳ್ಳ. ಯಾಕಂತಂದ್ರೆ ಬಸವಣ್ಣವ್ರ ಮನ್ಯಾಗ ಬಂಗಾರ ಭಾಳ ಇರ್ಬೇಕಂತ ಅವನ ಕಲ್ಪನೆ. ಕೆಲವೊಬ್ರು ಹೇಳ್ತಿರ್ತಾರೆ, ಹೇಳುವುದನ್ನು ಕೇಳಿನ, ಓದಿಲ್ಲ, ಯಾರೋ ಒಬ್ರು ಹೇಳಿದ್ದನ್ನು ಕೇಳಿನ ನಾನು. ಬಸವಣ್ಣವ್ರಿಗೆ ಅವತ್ತಿನ ಕಾಲದೊಳಗೆ ಪಗಾರ ಎಷ್ಟಿತ್ತು ಅಂತಂದ್ರೆ, ಬಸವಣ್ಣವರು ಬಿಜ್ಜಳ ರಾಜನ ಅರಮನೆಯೊಳಗೆ ಒಬ್ಬ ಮಹಾಮಂತ್ರಿಗಳು. ಈಗ ನಮ್ಮಲ್ಲಿ ಹೆಂಗೆ ಪ್ರಧಾನ ಮಂತ್ರಿಗಳದಾರಲ್ಲ, ಹಂಗೆ ಬಸವಣ್ಣವರು ಮಂತ್ರಿಗಳು. ಆ ಮಂತ್ರಿಗಳು ಪ್ರಧಾನಮಂತ್ರಿ ಸ್ಥಾನದೊಳಗಿದ್ದರೂ ಬಹಳ ದೊಡ್ಡ ವಿನಯವಂತರು. ಬಾಗಿದ ತಲೆ ಮುಗಿದ ಕೈ ಆಗಿರಿಸು ಕೂಡಲ ಸಂಗಮ ದೇವ. ದೇವರಲ್ಲಿ ಬೇಡ್ಕೋತಾರಂತ ಬಸವಣ್ಣವ್ರು. ಏನಂತಂದ್ರೆ, ಯಾವತ್ತೂ ನನ್ನ ತಲೆ ಬಾಗಲಿ, ನನ್ನ ಕೈ ಹಿಂಗೆ ಮುಗಿದಿರ್ಲಿ ನೋಡಪ್ಪ ದೇವ್ರ ಅಂತ ಬಸವಣ್ಣವ್ರು ಬೇಡ್ಕೋತಾರಂತ. ಏನ್ರಿ? ಒಬ್ಬ ಪ್ರಧಾನಿ ಇದ್ದರು. ಆದರೆ ಇವತ್ತು ನಮ್ಮ ವ್ಯವಸ್ಥೆಯೊಳಗೆ ಬರೀ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ್ರಂದ್ರೆ ಸಾಕ್ರಿ, ಅವ್ರಿಗೇನು ಮನಗಂಡ ಯಾರು ಬಡವರು ಒಂದು ಮಣಿ ಹಾಕ್ತಾನೇನೋ ಅನ್ನೋ ಸಲಾಗಿ ನಮಸ್ಕಾರ ರೀ ಸಾವುಕಾರ ಅಂದ್ರೆ ಅವರು ಹಾಂ ಅಂದು ಹೋಗ್ತಾರ್ರಿ. ಅಧಿಕಾರ ಹಂಗೆ ಮಾಡಿಸ್ತದನೋ ಏನೋ ಗೊತ್ತಿಲ್ಲ. ಬಸವಣ್ಣವರು ಪ್ರಧಾನಮಂತ್ರಿ ಇದ್ದರೂ ಬಾಗಿದ ತಲೆ ಮುಗಿದ ಕೈ ಆಗಿರಿಸುವಂತ ಬೇಡ್ತಾರೆ. ಅಂತಹ ಪ್ರಧಾನಮಂತ್ರಿಗಳಿಗೆ ಬಸವಣ್ಣವರಿಗೆ ದಿವಸಕ್ಕೆ ಪಗಾರ ಎಷ್ಟಿತ್ತು ಅಂತಂದ್ರೆ, ಒಂದು ದಿವಸಕ್ಕೆ 4 ಮಣ ಬಂಗಾರ ಇತ್ತಂತ್ರಿ. ಬಸವಣ್ಣವ್ರಿಗೆ ಒಂದು ದಿವಸಕ್ಕೆ 4 ಮಣ ಪಗಾರ ಇತ್ತಂತ ಅವ್ರಿಗೆ. ನಾವು ಹೋಗಿದ್ವಿ ಒಂದು ಸಾರಿ ಬಸವ ಕಲ್ಯಾಣಕ್ಕೆ. ಅಲ್ಲಿ ಆದಾಗ ಇಸ್ಲಾಂ ಧರ್ಮರ ಓಣಿಯೊಳಗೆ ಒಂದು ಪರುಷಗಟ್ಟಿ ಅಂತ ಒಂದು ಕಲ್ಲದ ರೀ. ಬಿಜ್ಜಳ ರಾಜನ ಅರಮನೆಯಿಂದ ಮಹಾಮನೆಗೆ ಹೋಗುತ್ತ ನಟ್ಟು ನಡುವರ್ಕ ದಾರ್ಯಾಗ ಒಂದು ಕಲ್ಲದ ಎತ್ತರ, ಒಂದು ನಾವು ನಿತ್ತರ ಮನುಷ್ಯರಟ್ಟು ಎತ್ತರ ಕಲ್ಲದ, ಅದು ರೌಂಡ್ ಗುಂಡಕ ಹೊಡೆದ ಕಲ್ಲದ. ಆ ಬಸವಣ್ಣವರು ಬಿಜ್ಜಳ ರಾಜನ ಅರಮನೆಯಿಂದ ಮಣಿಗೆ ಹೋಗುವಾಗ ಆ ಕಲ್ಲ ಮೇಲೆ ನಿಂತ ಎಲ್ಲ ಬಂಗಾರವನ್ನು ದಾನ ಮಾಡಿ ಖಾಲಿ ಕೈಲಿ ಬಸವಣ್ಣವರು ಮಣಿಗೆ ಹೋಗಿದ್ರಂತ. ಅದಕ್ಕೆ ಪರುಷಗಟ್ಟಿ ಅಂತ ಬರೀತಾರೆ. ಇವತ್ತು ಆ ಪರುಷಗಟ್ಟಿ ಅಲ್ಲಿ ಅದ. ಅವ ಕಳ್ಳ ಏನು ವಿಚಾರ ಮಾಡಿದಂದ್ರೆ, ಇಷ್ಟು ಬಂಗಾರ ದಿವಸಕ್ಕೆ 4 ಮಣ ಬಂಗಾರ ಅಂದ್ರೆ ಅವ್ರ ಮನ್ಯಾಗ ಎಲ್ಲಿ ಬೇಕಾದಲ್ಲಿ ಬಂಗಾರ ಬಿದ್ದಿರ್ಬೇಕು. ಬಸವಣ್ಣವ್ರ ಮನ್ಯಾಗ ಬಂಗಾರ ತ್ರೇಜರಾಗಿ ಇಡ್ಬೇಕ್ರಿ. ನಿಮ್ಮ ಬಂಗಾರ ತ್ರೇಜರಾಗ ಇಟ್ಟಿರಿ? ಬಂಗಾರ ತ್ರೇಜರಾಗ ಐತಿಲ್ರಿ? ಎಟ್ಟದ ರೀ? ಅದನ್ನೇ ಹೇಳೋಣಪ್ಪ ಸ್ವಾಮಿ ನಾವು ನಿನಗೆ ಅಂತೀರ. ನಾವೇನು ಅದನ್ನೇ ನಿಮ್ಗೇನು ತೊಗೊಂಡು ಬಾ ಅನ್ನಂಗಿಲ್ಲ. ರಾತ್ರಿ ನಾವು ನಿಮ್ಮ ಮನೆಗೆ ಬರಂಗನೂ ಇಲ್ಲ ತೊಡಗು ಮಾಡಕ್ಕೆ.
ಹಂಗ ಹೇಳ್ರಿ, ಯಾರಲ್ಲಿ ಎಟ್ಟೆಟ್ಟು ಬಂಗಾರ ಅದ ನಿಮ್ಮಲ್ಲಿ, ಯಾರಲ್ಲಿ ಒಂದು 5 ತೊಲಿಯೋ, ಯಾರಲ್ಲಿ ಒಂದು 10 ತೊಲಿಯೋ, ಯಾರಲ್ಲಿ ಒಂದು 50 ತೊಲಿ ಅಥವಾ 1 ಕಿಲೋ ಇರ್ಬೇಕು. ಸ್ವಾಮಿಯಪ್ಪ, ಕಿಲೋ ಗಂಟ್ಲೆ ನಮ್ಮಲ್ಲಿ ಎಲ್ಲಿ ಬಂಗಾರ ತರ್ತೀಯಪ್ಪ? ಅದೇನು ಈಗೇನು ಸೊಯ್ದ ಕಾಲ 70,000 ರೂಪಾಯಿಗೆ 1 ತೊಲಿ, ಕಿಲೋ ಗಂಟ್ಲೆ ಎಲ್ಲಿರ್ತದಂತ ನೀವು ಅಂತಿರ್ಬೇಕು. ಭಾಳ ಅಂದ್ರೆ ಒಂದು 5 ತೊಲಿ 10 ತೊಲಿ ಇದ್ರೆ ಟ್ರೆಜರಾಗಿ ಇಡ್ತೀರಿ ಬಂಗಾರ. ಮತ್ತು 10 ಕ್ವಿಂಟಲ್ಗೆ ಬಂಗಾರದು ಆದ್ರೆ ಟ್ರೆಜರಾಗಿ ಇಡ್ತೀರೇನು? ಆ ಕಳ್ಳ ಹಿಂಗ ಕ್ವಿಂಟಲ್ ಗಂಟ್ಲೆ ಬಂಗಾರ ಬಸವಣ್ಣವ್ರ ಮನ್ಯಾಗ ಟ್ರೆಜರಾಗ ಎಲ್ಲಿಟ್ಟಿರ್ತಾನ? ಮಾಡ್ನ್ಯಾಗ, ಕಪಾಟ್ ಮಾಡ್ನ್ಯಾಗ, ಪಡಸೆಲ್ಯಾಗ, ಅಲ್ಲಿ ಮೂಲ್ಯಾಗ ಇಲ್ಲಿ ಮೂಲ್ಯಾಗ ಒಗದಿರ್ತಾನ. ಅದಕ್ಕೆ ಹೋಗಿ ಒಂದಿಟ್ಟು ತೊಗೊಂಡು ಬರ್ಬೇಕಂತ ತಿಳ್ಕೊಂಡು ಕಳ್ಳ ಅವ್ರ ಮನೆಗೆ ಹೋಗುವಾಗ ಆದ್ರೆ ಬಸವಣ್ಣವ್ರ ಮನ್ಯಾಗ ಒಂದು ನೇಮ್ ಇತ್ತು. ಏನಂತಂದ್ರೆ ಲಿಂಗವಿಲ್ಲದವರಿಗೆ ಪ್ರವೇಶವಿಲ್ಲ, ಲಿಂಗವಿದ್ದವರಿಗೆ ಮಾತ್ರ ಅವ್ರ ಮನ್ಯಾಗ ಪ್ರವೇಶ ಅಂತ ಬೋರ್ಡ್ ಹಾಕಿದ್ರಿ ನೋಡ್ರಿ. ಬಸವಣ್ಣವ್ರ ಮನೆ ಮ್ಯಾಗ ಬೋರ್ಡ್ ಇತ್ತು, ಏನು? ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ, ಲಿಂಗವಿಲ್ಲದವರಿಗೆ ಪ್ರವೇಶ ಇಲ್ಲ. ನೀವು ನಿಮ್ಮ ಮನೆ ಮ್ಯಾಗ ಬೋರ್ಡ್ ಹಾಕ್ರಿ. ಹಿಂಗ ನಿಮ್ಮ ಮನೆ ಮ್ಯಾಗ ಹೊರಗೆ ತೊಲೆಬಾಕಲ್ ಮೇಲೆ ಒಂದು ಇದ್ರದ್ದು ಮಾಡಿಸಿ ಹಾಕಿಬಿಡ್ರಿ. ಹಾಕ್ತೀರಿ ನಾಳಿಂದ? ಮತ್ತು ನಾವೆಲ್ಲ ಹಾಕ್ತೀವಿ ಸ್ವಾಮಿ, ನಮ್ಗೆ ಒಳಗೆ ಹೋಗಕ್ಕೆ ಬರಂಗಿಲ್ಲ. ಯಾಕಂದ್ರೆ ನಮ್ಮ ಕೊಳ್ಳಗನ ಲಿಂಗ ಇರಂಗಿಲ್ಲ. ಮೊದಲ ಬೋರ್ಡ್ ಹಾಕಿ ನಾವೇನು ಹೊರಗೆ ಕೊಂಡು ನನ್ನ ಸ್ವಾಮಿ ಅನ್ನೋರು ನೀವು, ಹೌದಿಲ್ರಿ? ಇವತ್ತಾದರೂ ನೀವು ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರ ರೂಮಿಗೆ ಹೋಗುವಾಗ ಅಲ್ಲಿ ಪೂಜಾಕ್ಕೆ ಅವ್ರು ಒಳಗಿರ್ತಿದ್ರಲ್ಲ, ಅವ್ರ ಪೂಜಾದ ರೂಮಿನ ಮ್ಯಾಗ ಬರೆದಿತ್ತು ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ. ನಾವು ನೋಡೀವಿ. ಹಂಗಿತ್ತು ಅವ ಅಂದ. ಮತ್ತು ನಮ್ಮ ಕೊಳ್ಳಾಗ ಲಿಂಗ ಇಲ್ಲ, ಒಳಗೆ ಹೆಂಗೆ ಹೋಗ್ಬೇಕಪ್ಪ ಅಂತ ತಿಳ್ಕೊಂಡು ಆ ಕಳ್ಳ ಏನು ಮಾಡಿದ ಅಂದ್ರೆ ಒಂದು ಬದನಿಕಾಯ್ದು ಇಟಕಾಳು ಮಿಡಿ ಕರಿವು ಇರ್ತಾವೆ ನೋಡ್ರಿ ಬದನಿಕಾಯ್ದು, ಅದನ್ನು ತೊಗೊಂಡು ಕೆಂಪು ಅರಿಬೇಕು ಕಟ್ಕೊಂಡು, ಕೊಳ್ಳ ಕಟ್ಕೊಂಡು, ಕೆಂಪು ಲುಂಗಿ, ಕೆಂಪು ಅಂಗಿ, ಹಣಿ ಮ್ಯಾಗ 3 ಬಟ್ಟು ವಿಭೂತಿ. ಯಾಕೆ ಅದನ್ನು ಬದನಿಕಾಯಿ ಕಟ್ಕೊಂಡಂದ್ರೆ ಅವತ್ತಿನ ಕಾಲದೊಳಗೆ ಈಗ ಸಂತ್ಯಾಗ ಹೆಂಗೆ ಲಿಂಗ ಸಿಗ್ತಾವಲ್ಲ ಹಂಗೆ ಸಿಗುತ್ತಿದ್ದಿಲ್ರಿ. ಒಬ್ಬ ಯೋಗ್ಯವಾಗಿರ್ತಕ್ಕಂಥ ಗುರುವಿನಿಂದ ದೀಕ್ಷಾ ತಗೊಂಡಾಗನ ಲಿಂಗ ಸಿಗುತ್ತಿದ್ದು. ಸಂತ್ಯಾಗ ಅಲ್ಲೇ ಇಲ್ಲೇ ಎಲ್ಲಿ ಬೇಕಾದಲ್ಲಿ ಲಿಂಗ ಸಿಗುತ್ತಿದ್ದಿಲ್ಲ. ಆಗ ಅದಕ್ಕೆ ಅವೇನಪ್ಪ ಅಂದ್ರೆ ತುಡುಗ ಮನುಷ್ಯ ಮತ್ತು ಅವಂಗೆ ದೀಕ್ಷಾ ತಗೋತಾನ್ರಿ. ಅದಕ್ಕೆ ಅವೇನು ಮಾಡಿದ, ಒಂದು ಬದನಿಕಾಯ್ದು ಇಟಕಾಳು ಕರಿದು ಲಿಂಗದ ಗತೆ ಏನು ಅದನ್ನು ತೊಗೊಂಡು ಅರಿವೆ ಕಟ್ಕೊಂಡು ಅವ್ರ ಮನೆಗೆ ತುಡುಗಿ ಬಂದ. ರಾತ್ರಿ 12 ಗಂಟೆ ಆಗಿತ್ತು. ಬಸವಣ್ಣವ್ರು ಮಕ್ಕೊಂಡಾರ, ಅವ್ರ ಹೆಂಡತಿನೂ ಮಕ್ಕೊಂಡಾಳ. ಇವ ಎಲ್ಲ ಕಡೆ ಹುಡುಕ್ಯಾಡಿದ, ಒಂದು ಗುಂಜು ಬಂಗಾರ ಇಲ್ಲ ಅವ್ರ ಮನ್ಯಾಗ. ಹನಿ ಹನಿ ಬಡ್ಕೊಂಡವ್. ಮತ್ತು ದಿವಸ 4 ಮನ ಬಂಗಾರ ತೊಗೊಂಡು ಏನು ಮಾಡ್ತಾನೆ ಇವ? ಎಲ್ಲೂ ಇಲ್ಲ ಅಂತೇಳಿ ಹುಡುಕ್ಯಾಡಿ ತಾಸು ಗಂಟ್ಲೆ ಹುಡುಕ್ಯಾಡಿ ಹೊಳ್ಳಿ ಹೋಗ್ಬೇಕು ಅನ್ಕೊಡ್ದ. ಅವ ವಿಚಾರ ಮಾಡಿದ, ಇವತ್ತು ನಮ್ಮ ಡ್ಯೂಟಿಗೆ ಅಪಮಾನಕತ್ತಂದವ. ಮತ್ತು ನಾವು ಇಲ್ಲಿ ತುಡುಗಿ ಬಂದದೀವು, ಕಾಯಕಕ್ಕೆ ಬಂದೀವಿ. ಮತ್ತು ನಾವು ಏನೂ ತುಡುಗು ಮಾಡಲಾರ್ದ ಹೋದ್ನಂದ್ರೆ ನನ್ನ ಈ ವೃತ್ತಿಗೆ ಭಂಗ ಬರ್ತದ, ನಮ್ಮ ಡ್ಯೂಟಿಗೆ ಅಪಮಾನ ಆಗತ್ತದ. ಏನಾರ ತುಡುಗು ಮಾಡ್ಕೊಂಡೇ ಹೋಗ್ಬೇಕಂತೇಳಿ ಸುತ್ತ ಹಾಯುವಾಗ ಆ ಗಂಗಾಂಬಿಕೆ ಅವ್ರ ಹೆಂಡತಿ ಮಲ್ಕೊಂಡಿದ್ಲು. ಅವ್ರ ಕೊಳ್ಳನ್ ತಾಳಿ ಹಿಂಗೆ ನೆಲದ ಮ್ಯಾಗ ಬಿದ್ದಿತ್ತದು, ಕಾಂತಿತ್ತು. ಅವ ಅಂದ, ಈ ತಾಳಿಯರ ತೊಗೊಂಡು ಹೋಗ್ಬೇಕಂದ. ಬಸವಣ್ಣವ್ರ ಹೆಂಡತಿ ಏನು ಮಾಡ್ಕೊಂಡಿದ್ದಳ, ಆ ತಾಳಿಯರ ತೊಗೊಂಡು ಹೋಗ್ಬೇಕಂತ ಮಾಡಿದಾಗ ಆ ಅದರ ಎಂತಾದ್ರಿ ಬಸವಣ್ಣವ್ರ ಹೆಂಡತಿ ಕೊಳ್ಳಾಗ, ಗಂಗಾಂಬಿಕೆ ಕೊಳ್ಳಾಗ ತಾಳೆ ಅಂದ್ರೆ ಏನು? ಅದೇನೊಂದು ನಿಮಗತ್ತೆ ಒಂದು 5-6 ತೊಲಿದು ಇದ್ದಿದ್ದಿಲ್ರಿ. ಬರೀ 2 ತಾಳಿದ್ದು ಅಟ್ಟರಿ ಅವ್ರ ಕೊಳ್ಳಾಗ. ಬರೀ ಈಗ ನಿಮ್ಮಲ್ಲಿ ತಾಳಿ ಅಂತೇಳಿ ಇರ್ತೈತ್ಲ, ಅದು ತಾಳಿ ಇಚ್ಕೊಂಡ್ ತಾಳಿ 2 ತಾಳಿ ಅಟ್ಟ ಇದ್ದು. ಭಾಳ ಅಂದ್ರೆ 1-2 ಗುಂಡ, ಒಂದಿವ್ಸ ಕರ್ಮಣಿ ಇಟ್ಟ. ಮೊದಲಿನ ನಮ್ಮ ಆಯ್ಗಳು ಕಟ್ಟುಗಳು ತಾಳಿನೂ ಹಿಂಗೆ ಇದ್ದು ಇವ. ಇವಾಗಾರ ಒಂದು 70-80 ವರ್ಷದವ್ರನ್ನ ಆಯ್ಗಳನ್ನ ಕೇಳಿರ್ಬೇಕಾರ ಅವ್ರ ಕೊಳ್ಳಾಗಿಂದ ಆಗಿನ ತಾಳಿ ಹೆಂಗಿತ್ತಂದ್ರೆ 2 ತಾಳಿರೆ, ಆನಂತರ 4 ಗುಂಡ, ತಾಳಿ ಮಗ್ಲ ಹಚ್ಕೊಂಡು ಒಂದು 4 ಗುಂಡ, ಆನಂತರ ಮತ್ತು 2 ಗೌರಿ ಕಣ್ಣು ಅಂತಿರ್ತಿದ್ದು ರೀ. ನಮ್ಮ ಹಳಿಯ ಆಯ್ಗಳು ಕಟ್ಗಳು ತಾಳಿಯೊಳಗೆ 2 ಗೌರಿ ಕಣ್ಣು ಅಂತಿರ್ತಿದ್ದು. ಮತ್ತು ಅದರ ಬಾಜು ಒಂದೊಂದು ಗುಂಡ, ಆನಂತರ ಮತ್ತು 2 ಪೇಟೆ ಅಂತಿರ್ತಿದ್ದು ರೀ. ಮತ್ತು ಪೇಟೆ ಅಂದ್ರೆ ಈ ಪೇಟೆ ಅಂದಿರಿ, ಮತ್ತು ಅವನೇನು ಢನಲ್ ಅಂತ ಅವನಲ್ಲಿ ಬಡ್ಕೊಂತ ಕಟ್ಕೊಂಡು ಅಡ್ಡಾಡೋದು ಅಯ್ಯಪ್ಪ ಅಂತ. ಈ ಪೇಟೆ ಅಲ್ರಿ ಅವು. ನಾನಾರ ಯಾಕೆ ನೋಡಿನಿ ಅಂದ್ರೆ ನಮ್ಮ ಅವ್ವ ನಮ್ಮ ಆಯಿ ನಮ್ಮ ಊರಾಗ ಬಂದಿರ್ತಿದ್ದಳ್ರೆ, ಆಕಿ ಕೊಳ್ಳಾಗಿತ್ತು. ಅವು ಪೇಟೆ ಅಂದ್ರೆ ಹೆಂಗಿರ್ತಿದ್ವು ಅಂದ್ರೆ ನೋಡೇನ್ರಿ ನಾ, ಈ ಸಣ್ಣ ಸೂಟ್ಕೇಸ್ ಇರ್ತಾವ ನೋಡ್ರಿ, ಚೌಕಂಗೆ ಸೂಟ್ಕೇಸ್ ಗತೆನೇ ಇರ್ತಿದ್ವು ಅವು. ಇಟೀಟ 2 ಗೌರಿ ಕಣ್ಣ, 2 ಪೇಟೆ, 2 ತಾಳಿ, ಒಂದು 7-8 ಗುಂಡ. ಇದು ತಾಳ್ರಿ ಆಗಿನವ್ರು. ಈಗಿನವ್ರ ತಾಳೆ ಅಂದೇನು ತಾಳ ತಪ್ಪೈತ್ರಿ ಈಗೆಲ್ಲ. ಹಂಗಾಗಿಬಿಟ್ಟದ ತಾಳಿ. ಅದು ತಾಳಿನೂ ಅನ್ಸಂಗಿಲ್ಲ, ನಕಲೇಸನು ಅನ್ಸಂಗಿಲ್ಲ. ಹಂಗೇನಪ್ಪ ಅಂತಂದ್ರೆ ತಾಳಿ ವ್ಯವಸ್ಥೆ ಈಗಿನ ಕಾಲದಾಗ ಬರೀ 2 ತಾಳಿ
ತಾಳಿದ್ದು ನೆಲಕ್ಕೆ ಬಿದ್ದಿತ್ತು. ಅವ ಏನು ಮಾಡಿದ ಅಂತಂದ್ರೆ ಅದನ್ನ ಕಟ್ ಮಾಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಆ ಕಳ್ಳ ಬಸವಣ್ಣವ್ರ ಹತ್ತಕ್ಕೆ ಬಂದು ಆ ತಾಳಿಗೆ ಹಿಂಗ ಕತ್ರಿ ಹಾಕ್ಬಿಡ್ದ. ಅದ ಕತ್ರಿ ಮೊದಲು ಏನಾಯ್ತು ಅಂದ್ರೆ ಆ ಬಸವಣ್ಣನವರ ಹೆಂಡತಿ ಏನು ಮಾಡ್ಕೊಂಡಿದ್ಲು, ಆಕೆ ಶರ್ಗಿಗೆ ತಟ್ಟಿತ್ರಿ. ಅದು ಅವನ ಕೈಯನ್ನ ಆಕೆಗೆ ಹತ್ತಿಲ್ಲ, ಗಂಗಾಂಬಿಕೆಗೆ ಅವನ ಕೈ ಹತ್ತಿಲ್ಲ, ಬರೇ ಕತ್ರಿ ಒಂದೀಟು ಸೀರೆಗೆ ಹತ್ತಿದ್ದಕ್ಕೆ ಪಟ್ಟಂತ ಎಚ್ಚರಾತ್ರಿ. ಪರಪುರುಷನ ಶೋಂಕಿದ ಆ ಕೈ ತಾಕಿದಾಗ ಪಟ್ಟಂತ ಎಚ್ಚರಾತು. ಎದ್ದು ಕೂತು ನೋಡ್ತಾಳ, ಆ ತಾಳಿ ಕಟ್ಟು ಮಾಡ್ಕೊಳಕ್ ಬಂದದ್ದು ಗೊತ್ತಾಯಿತು. ಬಸವಣ್ಣವ್ರು ಮಗ್ಲ ಮಲ್ಕೊಂಡಿದ್ರಲ್ಲ, ಹೇಳ್ರಿ ಹೇಳ್ರಿ ನಮ್ಮ ಮನೆಗೆ ಕಳ್ಳ ಬಂದಾನ ಹೇಳ್ರಿ. ಮತ್ತು ನಿಮ್ಮ ಮನೆಗೆ ಕಳ್ಳ ಬಂದ್ರೆ ನೀವು ಯಾರು ನೆಬಸ್ತೀರಿ? ಗಂಡಿರ್ತಾನ, ಗಂಡ ನೆಬಸ್ಬೇಕಲ್ಲ. ಅವು ಈಗಿನ ಮಂದಿ ಅಟ್ಟು ಧೈರ್ಯ ಇಲ್ರಿ. ಮೊಕ್ಕ ಏನಕ್ಕೆ ಹೋಯ್ವಲ್ಲಕ್ಕ, ಮತ್ತು ಕೈಯಾಗ ಗಣ್ಣ ಬಂದೂಕ ಚೂರಿ ಅದು ಇದ್ದು ಅಂದ್ರೆ ಏನು ಮಾಡೋದು? ಮೊಕ್ಕ ಅಂತ ನಮ್ಮ ಮಂದಿ ಹಿಂಗ್ರಿ. ಬಸವಣ್ಣವರು ಅಥವಾ ನಿಮ್ಮ ಗಣಮಕ್ಕಳ ಧೈರ್ಯನೇ ಇದ್ರ ಅವ್ರು ಏನು ಮಾಡ್ತಿದ್ರು ಅಂದ್ರೆ, ಕಳ್ಳ ಬಂದಾನ ಹೇಳ್ರಿ ಅಂದ್ರೆ ಕೈಯಾಗ ಪಿಸ್ತೂಲರ ಬಂದೂಕರ ಬಡಿಗೆಯರ ತಗೊಂಡು ಹೇಳ್ತಿದ್ರು ಕಳ್ಳನ ಬಡ್ಯಾಕ. ಆದ್ರೆ ಬಸವಣ್ಣವ್ರನ್ನ ಆ ಗಂಗಾದೇವಿ ಗಂಗಾಂಬಿಕೆ ಹೇಳ್ರಿ ನಮ್ಮ ಮನೆಗೆ ಕಳ್ಳರು ಬಂದಾರಂತ ಬಸವಣ್ಣವ್ರು ಎಬ್ಬಿಸಿದ ಕೂಡಲೇ ಬಸವಣ್ಣವ್ರು ಹೇಳುವಾಗ ಮಾತಾಡ್ಕೊಂತಾನೆ ಎದ್ರವ್ರು. ಅವ್ರ ಬಾಯಿಂದ ಒಂದು ಮಾತು ಬಂತು. ಏನು ಬಂತು ಅಂತಂದ್ರ, ಒಡನಿರ್ದ ಸತಿ ಎಂದು ನಂಬಿರ್ದೆನಯ್ಯ. ನೋಡ್ರಿ ಬಸವಣ್ಣವ್ರು ಅಂತಾರ, ಒಡನಿರ್ದ ಸತಿ